ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂಧುವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ವಿಚಾರ ಅಂದ್ರೆ, ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಮಖ ನಕ್ಷತ್ರ ಕೀರ್ತಿ ಮತ್ತೆ ಯಶಸ್ಸು ಸಿಗುವಂತ ತಿಂಗಳು ಇದಾಗಿರ್ತದೆ. ನೀವು ಯಾವುದೇ ಪ್ರಯತ್ನ ಪಟ್ಟಿದ ಕೆಲಸ ನಿಮಗೆ ಜಯ ಸಿಗೋದ್ರಿಂದ ಮಖ ನಕ್ಷತ್ರದವರಿಗೆ ಹೆಚ್ಚಿನ ಒಂದು ಫಲಗಳನ್ನು ನೋಡಬಹುದು. ಕೋರ್ಟ್ ವೆಚ್ಚಗಳು ನೀವು ಕ್ಲಿಯರ್ ಆಗದಿರೋದಕ್ಕೆ ನೀವು ಪ್ರಯತ್ನ ಪಟ್ಟಾಗ ಅದು ಕೂಡ ಕ್ಲಿಯರ್ ಆಗುವಂತ ಸಂದರ್ಭ ಕೂಡ ಬರ್ತದೆ. ಓಡಾಟದಿಂದ ಲಾಭ ಆಗಿರ್ಬೋದು. ರೈತರಿಗೆ ಯಾವುದೇ ಬೆಳೆಯನ್ನ ಬೆಳೆದಾಗ ನಿಮಗೆ ಒಂದು ಕೈಗೂಡುವಂತ ಒಂದು ಸಿದ್ಧಿ ಆಗುವಂತ ಸಮಯ ಅಂತ ಕೂಡ ಹೇಳ್ಬೋದು. ಹಾಗೆ ಮಹಿಳೆಯರಿಗೆ ಹೊಸ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಸಿಗುವಂತಹ ತಿಂಗಳಿದಾಗಿರ್ತದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಲಾಭಾಂಶ ಇರೋದ್ರಿಂದ ಹೆಚ್ಚಾಗಿ ನೀವು ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಪಡೆಯಬಹುದಾಗಿರ್ತದೆ. ಹಾಗೆ ಲೇವಾದೇವಿ ಆಗಿರ್ಬೋದು, ಚೀಟಿ ವ್ಯವಹಾರಗಳಲ್ಲಾಗಿರ್ಬೋದು ಅನುಕೂಲ ನೀವು ನೋಡಬಹುದಾಗಿರ್ತದೆ. ಒತ್ತಡ ಕಡಿಮೆ ಮಾಡೋದ್ರಿಂದ ಈ ಒಂದು ತಿಂಗಳಲ್ಲಿ ನೀವು ಹೆಚ್ಚಿನ ಫಲವನ್ನು ನೋಡಬಹುದಾಗಿರ್ತದೆ. ಹಾಗೆ ಸಂಗಾತಿಯ ಜೊತೆಯಲ್ಲಿ ಯಾವುದೇ ವಾದ ವಿವಾದಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನೀವು ಒತ್ತಡನ ಮಾಡ್ಕೊಳ್ದೆ ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲ್ತ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಆಯಾಸ ಮತ್ತೆ ಒಂದು ಆರೋಗ್ಯದ ಒಂದು ಕಾಳಜಿನ ವಹಿಸ್ಬೇಕಾಗತ್ತೆ. ಯಾವುದೇ ಒಂದು ಮಖ ನಕ್ಷತ್ರದ ಒಂದು ವ್ಯವಹಾರಗಳು ಆಗ್ಬೇಕು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ದೇವತಾ ಅನುಗ್ರಹ ಪಡಿಬೇಕಾಗತ್ತೆ. ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಹಾಕೋದ್ರಿಂದ ಅಥವಾ ಗುರು ಸಾನ್ನಿಧ್ಯದಲ್ಲಿ ದೀಪ ಹಚ್ಚೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡಬಹುದಾಗಿರ್ತದೆ. ಹಾಗೆ ಕುಂಭ ನಕ್ಷತ್ರ ಕುಟುಂಬದಲ್ಲಿ ಯಾವುದೇ ತರದ ವಾದವನ್ನ ಮಾಡಬೇಡಿ. ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪ್ರಯತ್ನ ಪಟ್ಟದ ಕೆಲಸ ಕೈಗೂಡಕ್ಕೆ ಅಥವಾ ಕೀರ್ತಿ ಮತ್ತೆ ಯಶಸ್ಸನ್ನು ಪಡೆಯಲಿಕ್ಕೆ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳನ್ನ ನೀವು ಪರ್ಟಿಕ್ಯುಲರ್ ಆಗಿ ಅದು ಕಾರ್ಯ ಕಚೇರಿಗಳಲ್ಲಾಗಿರ್ಬೋದು ಅಥವಾ ಒಂದು ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟಂಗಾಗಿರ್ಬೋದು ಮತ್ತೆ ಕೋರ್ಟ್ ವ್ಯಾಜ್ಯದಲ್ಲಿ ನೀವೇನಾದ್ರು ಬರೀಬೇಕು ಅಂದ್ರೂ ಕೂಡ ಈ ಒಂದು ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ರೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಸ್ವಲ್ಪ ಮಟ್ಟಿಗೆ ಯಾವುದೇ ತರದ ಒಂದು ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು ಪಡಕ್ ಹೋಗ್ಬೇಡಿ. ಈ ಒಂದು ತಿಂಗಳಲ್ಲಿ ಹೊಸ ಕೆಲಸ ಪ್ರಾರಂಭ ಮಾಡುವಂತ ಯೋಗ ಬರೋದ್ರಿಂದ ನೀವು ಪ್ರಯತ್ನ ಪಟ್ರೆ ಸಾವಧಾನವಾಗಿ ಅದನ್ನ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ನೀವು ಶುರು ಮಾಡೋದ್ರಿಂದ ಅನುಕೂಲ ಇರ್ತದೆ. ಹೆಚ್ಚಾಗಿ ಹನುಮಂತನ ಆರಾಧನೆ ಮಾಡೋದ್ರಿಂದ, ನಾಟಿ ತುಳಸಿಯನ್ನ ಸಮರ್ಪಣೆ ಮಾಡೋದ್ರಿಂದ ನೀವು ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡಬಹುದಾಗಿರ್ತದೆ. ಈ ಒಂದು ಸಿಂಹ ರಾಶಿಯವರು ಅಂದ್ರೆ ಮಖ ನಕ್ಷತ್ರ ಆಗಿರ್ಬೋದು, ಕುಂಭ ನಕ್ಷತ್ರ ಆಗಿರ್ಬೋದು, ಉತ್ತರ ನಕ್ಷತ್ರದವರಾಗಿರ್ಬೋದು ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ದೇವತಾನುಗ್ರಹನ ಪಡಿಬೇಕಾಗುತ್ತೆ. ಯಾಕಂದ್ರೆ 12ರಲ್ಲಿ ಗುರುವಿನ ಸಂಚಾರ ಇರ್ತದೆ. ಸ್ವಲ್ಪ ಮಟ್ಟಿಗೆ ಬುಧ ಮತ್ತೆ ಶುಕ್ರ 11ರಲ್ಲಿ ಇರೋದ್ರಿಂದ ಲಕ್ಷ್ಮೀ ನಾರಾಯಣನ ಅನುಗ್ರಹ ಕೂಡ ಇರ್ತದೆ. ರವಿ ಮತ್ತೆ ಕುಜನ ಸಂಯೋಗ ಇರೋದ್ರಿಂದ ಸರ್ಕಾರಿ ಕ್ಷೇತ್ರಗಳಲ್ಲಿ ಅನುಕೂಲ ಆಗಿರ್ಬೋದು, ವ್ಯವಹಾರಗಳಲ್ಲಿ ಕಾರ್ಯಜಯ ಆಗಿರ್ಬೋದು. ಹಾಗೆ ಅಷ್ಟಮದಲ್ಲಿ ಶನೇಶ್ವರ ಸಂಚಾರ ಇರೋದ್ರಿಂದ ಸ್ವಲ್ಪ ಕಾರ್ಯಕ್ಕೆ ವಿಳಂಬ ಆಗಿರ್ಬೋದು. ನ್ಯಾಯಾಂಗ ಇಲಾಖೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲ ಇರೋದ್ರಿಂದ ನೀವು ಸಮಾಧಾನ ಚಿತ್ರದಿಂದ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಹನುಮಂತನ ದೇವರನ್ನ ಸಿಂಹ ರಾಶಿಯವರ ಆರಾಧನೆ ಮಾಡೋದ್ರಿಂದ ಅಥವಾ ಗುರು ಅನುಗ್ರಹ ಪಡೆಯೋದ್ರಿಂದ ಈ ಒಂದು ಜೂನ್ ತಿಂಗಳಲ್ಲಿ ಹೆಚ್ಚಿನ ಶುಭ ಫಲವನ್ನ ನೀವು ನೋಡಬಹುದಾಗಿದೆ. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲ ನೀವು ನೋಡಬಹುದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ.